ಎಲ್ಲರಿಗೂ ಆಕಾಶ್ ಎಜುಸ್ಪಾರ್ಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 30 ಡಿಸೆಂಬರ್ 2025ರ ಒನ್-ಲೈನರ್ಸ್ ಪ್ರಚಲಿತ ಘಟನೆಗಳನ್ನು ನೋಡೋಣ. 14,000 ಕೆಜಿ ತೂಕದ ಭಾರವಾದ ಉಪಗ್ರಹಗಳನ್ನು ಉಡಾವಣೆ ಮಾಡಲು ಶ್ರೀಹರಿಕೋಟಾದಲ್ಲಿ 3ನೇ ಉಡಾವಣಾ ವೇದಿಕೆಯನ್ನು ಸ್ಥಾಪಿಸಲು ಇಸ್ರೋ ಯೋಜಿಸಿದೆ. ಇಸ್ರೋವನ್ನು ಆಗಸ್ಟ್ 15, 1969ರಂದು ಸ್ಥಾಪಿಸಲಾಯಿತು ಮತ್ತು ಇದರ ಪ್ರಧಾನ ಕಚೇರಿ ಕರ್ನಾಟಕದ ಬೆಂಗಳೂರಿನಲ್ಲಿದೆ. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ವಿ. ನಾರಾಯಣ್ ಮತ್ತು ಪ್ರಮುಖ ಉಡಾವಣಾ ವಾಹನಗಳಲ್ಲಿ ಪಿಎಸ್ಎಲ್ವಿ, ಜಿಎಸ್ಎಲ್ವಿ ಮತ್ತು ಎಲ್ವಿಎಂ ಮಾರ್ಕ್ 3 ಸೇರಿವೆ. ನೆಕ್ಸ್ಟ್ ಪಾಯಿಂಟ್ ಬಂದು 1907ರ ಹಿಂದಿನ ಗಡಿ ವಿವಾದವನ್ನು ಕೊನೆಗೊಳಿಸಲು ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಕದನ ವಿರಾಮಕ್ಕೆ ಸಹಿ ಹಾಕಿದವು. ಥೈಲ್ಯಾಂಡ್-ಕಾಂಬೋಡಿಯಾ ವಿವಾದವು ಶಿವನಿಗೆ ಅರ್ಪಿತವಾದ ಪ್ರಿಯಾ ವಿಹಿಯರ್ ದೇವಾಲಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಪಾಯಿಂಟ್ ಬಂದು ಯುರೋಪಿನ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಯಾದ ಮೌಂಟ್ ಎಟ್ನಾ ಇಟಲಿಯ ಸಿಸಿಲಿ ದ್ವೀಪದಲ್ಲಿದೆ. ಅದರ ಭೌಗೋಳಿಕ ಪ್ರಾಮುಖ್ಯತೆಯಿಂದಾಗಿ 2013ರಲ್ಲಿ ಮೌಂಟ್ ಎಟ್ನಾ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಯಿತು. ನೆಕ್ಸ್ಟ್ ಪಾಯಿಂಟ್ ಬಂದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿರುವ ಬ್ಯಾರನ್ ದ್ವೀಪವು ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ಬಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕರ್ನಾಟಕದ ಕಾರವಾರ ಬಂದರಿನಲ್ಲಿ ಐಎನ್ಎಸ್ ವಾಗ್ಶೀರ್ ಜಲಾಂತರ್ಗಾಮಿ ನೌಕೆಗೆ ಭೇಟಿ ನೀಡಿದರು. ಸ್ಕಾರ್ಪೀನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ರಾಜೆಕ್ಟ್ 75ರ ಅಡಿಯಲ್ಲಿ ನಿರ್ಮಿಸಲಾದ ಐಎನ್ಎಸ್ ವಾಗ್ಶೀರ್ ಅನ್ನು ಜನವರಿ 2025ರಲ್ಲಿ ಕಾರ್ಯಾರಂಭ ಮಾಡಲಾಗುವುದು. ನೆಕ್ಸ್ಟ್ ಪಾಯಿಂಟ್ ಬಂದು ಪಾರ್ವತಿ ಅರ್ಗಾ ಪಕ್ಷಿಧಾಮವು ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ಸರಯೂ ನದಿಯ ಬಳಿ ಇದೆ. ಪಾರ್ವತಿ ಅರ್ಗಾ ಪಕ್ಷಿಧಾಮವನ್ನು ರಾಮ್ಸರ್ ತಾಣವೆಂದು ಮತ್ತು 10 ಕಿಲೋಮೀಟರ್ ತ್ರಿಜ್ಯದ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲಾಗಿದೆ. ನೆಕ್ಸ್ಟ್ ಪಾಯಿಂಟ್ ಬಂದು 1960ರ ಸಿಂಧೂ ಜಲ ಒಪ್ಪಂದವು ಪೂರ್ವ ನದಿಗಳನ್ನು ಭಾರತಕ್ಕೆ ಮತ್ತು ಪಶ್ಚಿಮ ನದಿಗಳನ್ನು ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡುತ್ತದೆ. ನೆಕ್ಸ್ಟ್ ಪಾಯಿಂಟ್ ಬಂದು ಚೇನಾಬ್ ನದಿಯ ದುಲ್ಹಸ್ತಿ ಹಂತ 2 ಜಲವಿದ್ಯುತ್ ಯೋಜನೆಯು 260 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತದೆ. ಹಿಮಾಚಲ ಪ್ರದೇಶದಲ್ಲಿ ಚಂದ್ರಾ ಮತ್ತು ಭಾಗಾ ನದಿಗಳ ಸಂಗಮದಿಂದ ಚೇನಾಬ್ ನದಿ ರೂಪುಗೊಳ್ಳುತ್ತದೆ. ನೆಕ್ಸ್ಟ್ ಪಾಯಿಂಟ್ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಡಿಸೆಂಬರ್ 28, 2024ರಂದು 140 ವರ್ಷಗಳನ್ನು ಪೂರೈಸಿತು. ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಮೃತಿ ಮಂಧನ 10,000 ಅಂತಾರಾಷ್ಟ್ರೀಯ ರನ್ಗಳನ್ನು ದಾಟುವ ಮೂಲಕ ಈ ಸಾಧನೆ ಮಾಡಿದ 4ನೇ ಮಹಿಳಾ ಕ್ರಿಕೆಟಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ನೆಕ್ಸ್ಟ್ ಪಾಯಿಂಟ್ ಬಂದು ಮ್ಯಾನ್ಮಾರ್ ವಿರುದ್ಧದ ಟಿ20 ಪಂದ್ಯದಲ್ಲಿ ಭೂತಾನಿನ ಬೌಲರ್ ಸೋನಂ ಯಶೆ 7 ರನ್ಗಳಿಗೆ 8 ವಿಕೆಟ್ಗಳನ್ನು ಕಬಳಿಸಿದರು. ನೆಕ್ಸ್ಟ್ ಪಾಯಿಂಟ್ ಬಂದು ಆಂಧ್ರಪ್ರದೇಶದ ನರಸಪುರಂ ಲೇಸ್ ಕ್ರಾಫ್ಟ್ 2024ರಲ್ಲಿ ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಿತು. ಕೊನೆಯದಾಗಿ ಇರಾನ್ ರಷ್ಯಾ ಬಾಹ್ಯಾಕಾಶ ಸಹಕಾರವನ್ನು ಬಲಪಡಿಸುವ ಮೂಲಕ ಇರಾನ್ ರಷ್ಯಾದ ಸೋಯೂಜ್ ರಾಕೆಟ್ಗಳನ್ನು ಬಳಸಿಕೊಂಡು 3 ಉಪಗ್ರಹಗಳನ್ನು ಉಡಾವಣೆ ಮಾಡಿತು. ಧನ್ಯವಾದಗಳು.